ಇತ್ತೀಚೆಗೆ ಈ ಒತ್ತಡವನ್ನು ನೀವು ಗಮನಿಸಿದ್ದೀರಾ? ಸರ್ಕಾರವು ಲಕ್ಷಾಂತರ ಜನರನ್ನು ಈ ಭಾರವಾದ LPG ಸಿಲಿಂಡರ್ಗಳನ್ನು ಬಿಟ್ಟು ಪೈಪ್ ನ್ಯಾಚುರಲ್ ಗ್ಯಾಸ್ PNGಗೆ ಬದಲಾಯಿಸುವಂತೆ ಒತ್ತಾಯಿಸುತ್ತಿದೆ. ಆದರೆ ಇದು ನಿಜವಾಗಿಯೂ ಉತ್ತಮವಾ ಅಥವಾ ನಷ್ಟವಾ? ಬನ್ನಿ ನೋಡೋಣ. ಮೊದಲನೇದಾಗಿ ಬೇಸಿಕ್ ಅಂಶಗಳು. LPG ಪ್ರೋಪೇನ್ ಮತ್ತು ಬ್ಯೂಟೇನ್ ಮಿಶ್ರಣವಾಗಿದ್ದು ಸಿಲಿಂಡರ್ಗಳಲ್ಲಿ ತಲುಪಿಸಲಾಗುತ್ತದೆ. PNG ಹೆಚ್ಚಾಗಿ ಮೀಥೇನ್ ಆಗಿದೆ. ಇದನ್ನು ಬೃಹತ್ ಭೂಮಿಯೊಳಗಿನ ಪೈಪುಗಳ ಮೂಲಕ ನಿಮ್ಮ ಅಡಿಗೆ ಮನೆಗೆ ನೇರವಾಗಿ ತಲುಪಿಸಲಾಗುತ್ತದೆ. ಪ್ರಸ್ತುತ 33 ಕೋಟಿಗೂ ಹೆಚ್ಚು ಭಾರತೀಯ ಮನೆಗಳು LPGಯನ್ನು ಬಳಸುತ್ತಿವೆ. ಆದರೆ PNG ವೇಗವಾಗಿ ತಲುಪುತ್ತಿದೆ. ಒಂದು ರಾಷ್ಟ್ರ ಒಂದು ಗ್ರಿಡ್ ಯೋಜನೆಯೊಂದಿಗೆ ಸರ್ಕಾರವು 10,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಹೊಸ ಪೈಪ್ಲೈನ್ಗಳನ್ನು ಹಾಕುತ್ತಿದೆ. ಹಣದ ಬಗ್ಗೆ ಮಾತಾಡೋಣ. LPG ಬೆಂಗಳೂರಿನಂತಹ ನಗರಗಳಲ್ಲಿ ಸಿಲಿಂಡರ್ನ ಬೆಲೆ ಸುಮಾರು 915 ರೂಪಾಯಿಗಳು. PNG ಹೆಚ್ಚಿನ ಮನೆಗಳು ಸರಾಸರಿ 600 ರಿಂದ 700 ರೂಪಾಯಿಗಳು. PNG ಬಳಕೆದಾರರು ಪ್ರತಿ ತಿಂಗಳು 106 ರೂಪಾಯಿಗಳನ್ನು ಉಳಿಸುತ್ತಿದ್ದಾರೆ. PNG ಪ್ರಾರಂಭಿಸಲು ನೀವು ಸುಮಾರು 5,000 ರಿಂದ 7,000 ವರೆಗೆ ರೀಫಂಡಬಲ್ ಸೆಕ್ಯೂರಿಟಿ ಡೆಪಾಸಿಟ್ ಮಾಡಬೇಕಾಗುತ್ತದೆ. PNGಯೊಂದಿಗೆ ಯಾವುದೇ ಬುಕ್ಕಿಂಗ್ ಇಲ್ಲ, ವಿತರಣಾ ವ್ಯಕ್ತಿಗಾಗಿ ಕಾಯಬೇಕಾಗಿಲ್ಲ ಮತ್ತು ರಾತ್ರಿಯ ಊಟದ ಮಧ್ಯದಲ್ಲಿ ಗ್ಯಾಸ್ ಖಾಲಿಯಾಗುವುದಿಲ್ಲ. ಇವಾಗ ಸೇಫ್ಟಿ ಬಗ್ಗೆ ಮಾತಾಡೋಣ. PNG ಗಾಳಿಗಿಂತ ಹಗುರವಾಗಿರುತ್ತದೆ. ಸೋರಿಕೆ ಇದ್ದರೆ ಅದು ವಾತಾವರಣಕ್ಕೆ ಬೇಗನೆ ಹರಡುತ್ತದೆ. LPG ಭಾರವಾಗಿರುತ್ತದೆ, ಅಂದರೆ ಅದು ನೆಲದ ಬಳಿ ಸೆಟಲ್ ಆಗುತ್ತೆ. ಇದು ಅಪಾಯಕಾರಿ. ಆದರೆ ಹೆಚ್ಚಿನ ಶಾಖದ ಅಡುಗೆಗಾಗಿ LPG ಸ್ವಲ್ಪ ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ ಮತ್ತು ಬಲವಾದ ವಾಸನೆಯನ್ನು ಹೊಂದಿರುತ್ತದೆ. ಸೋರಿಕೆಯನ್ನು ಗುರುತಿಸಲು ತುಂಬಾ ಸುಲಭ. ಕಳೆದ 25 ದಿನಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಸಿಲಿಂಡರ್ಗಳನ್ನು PNGಗೆ ಬದಲಾಯಿಸಿಕೊಂಡಿದ್ದಾರೆ. ಕನ್ಕ್ಲೂಷನ್ಗೆ ಬರೋಣ. PNG ಅಗ್ಗವಾಗಿದೆ, ಸ್ವಚ್ಛವಾಗಿದೆ ಮತ್ತು ದೀರ್ಘಾವಧಿಯಲ್ಲಿ ಹೆಚ್ಚು ಅನುಕೂಲಕರವಾಗಿದೆ. ನೀವು ಸಿಲಿಂಡರ್ಗೆ ಅಂಟಿಕೊಳ್ಳುತ್ತಿದ್ದೀರಾ ಅಥವಾ PNG ಸೇರಲು ಸಿದ್ಧರಾಗಿದ್ದೀರಾ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ.